ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಈಗ ಬಹಳಷ್ಟು ಜನರ ಬಾಯಲ್ಲಿ ಬರುವಂತಹ ವಿಷಯ ಏನಪ್ಪ ಅಂತಂದರೆ, ನಮ್ಮ ಮಕ್ಕಳು ಮೊದಲಿನ ಹಾಗಿಲ್ಲ, ಮೊದಲಿನಂತೆ ಇಲ್ಲ ಅಂತ ಹೇಳೋದು. ಹಾಗಿದ್ರೆ ನಿಜವಾಗಿ ಏನಪ್ಪ ಅಂತಂದರೆ, ಮಕ್ಕಳು ಬದಲಾಗಿದ್ದಾರಾ ಅಥವಾ ಪ್ರಪಂಚ ಬದಲಾಗಿದೆಯಾ? ನೋಡೋಣ ಬನ್ನಿ. ಕೆಲವು ವರ್ಷಗಳ ಹಿಂದೆ ಮಕ್ಕಳ ಜೀವನ ತುಂಬ ಸರಳವಾಗಿತ್ತು. ಆಟ ಆಡೋದು ಮತ್ತು ಮನೆಯವರ ಜೊತೆ ಸಮಯ ಕಳೆಯುವಂಥದ್ದು, ಮನೆಯಲ್ಲಿ ಹಿರಿಯರಿದ್ದಾಗ ಅವರ ಜೊತೆ ಆಟಗಳ ಜೊತೆಗೆ ಕತೆ, ಪಾಠ, ಪ್ರವಚನಗಳನ್ನು ಕೇಳುವಂತಹ ರೂಢಿ ಇತ್ತು ಅಲ್ವಾ? ನಾವೆಲ್ಲ ಹಾಗೇ ಬೆಳೆದು ಬಂದವರು. ಆದರೆ ಈಗ ಹಾಗಲ್ಲ. ಮಕ್ಕಳಿಗೆ ಎದ್ದ ತಕ್ಷಣ ಸ್ಕ್ರೀನ್ ಬೇಕಾಗತ್ತೆ, ಮೊಬೈಲ್ ಬೇಕು, ಟಿ ವಿ ಬೇಕು, ಟ್ಯಾಬ್ ಬೇಕು, ಇದರಲ್ಲೇ ಮುಳುಗಿರ್ತಾರೆ. ಸ್ಕೂಲ್ನಲ್ಲೂ ಸಹ ಅದೇ ಬಂದಿರತ್ತೆ ಅಲ್ವಾ? ಟೀಚಿಂಗ್ ಮೆಥಡ್ ಸಹ ಅದೇ ಇರತ್ತೆ. ಹೊರಗಿನ ಮಕ್ಕಳ ಜೊತೆ ಅಥವಾ ತಮ್ಮ ಸ್ನೇಹಿತರ ಜೊತೆ ಸಮಯ ಕಳೆಯುವಂತಹ ಅವಕಾಶ ಈಗ ಕಡಿಮೆ ಆಗಿದೆ. ಈಗ ಏನಿದ್ರೂ ಆನ್ಲೈನ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾರೆ. ಏನಿದ್ರೂ ಫೋನ್ನಲ್ಲೇ ಕೇಳ್ಕೊಂಡ್ಬಿಡೋದು, ವಿಡಿಯೋ ಕಾಲ್ ಮಾಡೋ ಅಂಥದ್ದು, ಇದೆಲ್ಲ ಆಪ್ಷನ್ ಬಂದಿದೆ. ಮೊದಲಾಗಿದ್ದರೆ ಹೇಗೆ ಏನಾದರೂ ಗೊತ್ತಿಲ್ಲ ಅಂತ ಅಂದರೆ ಅವರ ಮನೆಗೆ ಹೋಗಿಬಿಟ್ಟು ಮುಖಾಮುಖಿಯಾಗಿ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಆಮೇಲೆ ತಮಗೆ ಬೇಕಾದನ್ನು ಅಲ್ಲೇ ಕೇಳಿ ತಿಳ್ಕೊಂಡು ಬರ್ತಿದ್ರು. ಆದರೆ ಈಗ ಹಾಗಿಲ್ಲ ಪರಿಸ್ಥಿತಿ ಅಲ್ವಾ? ಇದಕ್ಕೆ ಮಕ್ಕಳು ಎಷ್ಟು ಕಾರಣ ಬರೀ ಮಕ್ಕಳ ಮೇಲೆ ಹೇಳೋದಕ್ಕಿಂತ ಪೋಷಕರು ಸಹ ಕಾರಣರಾಗಿರ್ತಾರೆ. ಓದಿನ ಮೇಲೆ ಒತ್ತಡ ಹಾಕುವಂಥದ್ದು, ಜೊತೆಗೆ ಕಾಂಪಿಟೇಷನ್ ಮತ್ತು ಬೇರೆ ಮಕ್ಕಳ ಜೊತೆ ಹೋಲಿಕೆ ಮಾಡುವಂಥದ್ದು, ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಸ್ಪರ್ಧೆ, ನನ್ನ ಮಗ ಇಷ್ಟು ತಗೊಂಡಿದ್ದಾನೆ ಅಂತ ಅದೇ ಅಪ್ರಿಷಿಯೇಷನ್ ಮಾಡಲ್ಲ ಯಾರು. ಅಂದರೆ ಬೇರೆಯವರ ಮಕ್ಕಳ ಜೊತೆ ಅವನಿಷ್ಟು ತಗೊಂಡಿದ್ದಾನೆ, ನೀನಿಷ್ಟೇನಾ ಅಂತ ಹೇಳಿ ಕಂಪೇರ್ ಮಾಡ್ತಾರೆ. ಇದು ಅವರನ್ನು ಕೀಳರಿಮೆಗೆ ಹೋಗುತ್ತೆ. ನನಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಮನೋಭಾವಕ್ಕೆ ಅವರು ಬಂದುಬಿಡ್ತಾರೆ. ಎಷ್ಟು ಮಾಡಿದರೂ ಇಷ್ಟೇ ಅನ್ನೋ ಮನಸ್ಥಿತಿಗೆ ಅವರು ತಲುಪಿಬಿಡ್ತಾರೆ. ಈಗ ಅನೇಕ ಮಕ್ಕಳು ತಮ್ಮ ಭಾವನೆಗಳನ್ನು ಹೊರಗೆ ವ್ಯಕ್ತಪಡಿಸೋದಕ್ಕೆ ತುಂಬಾ ಕಷ್ಟಪಡ್ತಿದ್ದಾರೆ. ಹೊರಗೆ ತುಂಬ ಖುಷಿಯಾಗಿ ಸಂತೋಷವಾಗಿದ್ದಾರೆ ಅಂತ ಕಂಡ್ರೂ ಅವರ ಒಳಗಡೆ ಏನೋ ಒಂಟಿತನ, ದುಃಖ, ಹತಾಶೆ, ನಿರಾಶೆ ಎಲ್ಲ ಇರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದ್ರ ಕಡೆಗೆ ಪ್ರಯತ್ನ ಪಡಬೇಕು. ಮಕ್ಕಳೀಗ ಹೊರಗಿನ ದುಬಾರಿ ವಸ್ತುಗಳಿಗೆ ಕೊಟ್ಟರೆ ಅವರು ಆರಾಮಾಗಿರ್ತಾರೆ ಅನ್ನೋದಕ್ಕಿಂತ ಪೋಷಕರ ಪ್ರೀತಿ ಅಗತ್ಯ ಇರುತ್ತೆ. ಪೋಷಕರು ಸಮಯವನ್ನು ಕೊಡಬೇಕಾಗಿರುತ್ತೆ. ಇದು ಬಹಳ ಮುಖ್ಯವಾಗಿರೋದು. ಇದು ಒಬ್ಬರಿಗೆ ಇಬ್ಬರಿಗೆ ಅಂತಲ್ಲ ವೀಕ್ಷಕರೇ, ಎಲ್ಲ ತಂದೆ ತಾಯಿಗಳು ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಕೊಡುವಂತಹ ಸಮಯ ಏನಿದೆ ಅದು ಬಹಳ ಮುಖ್ಯವಾಗಿರುವಂತಹ ಉಪಸ್ಥಿತಿ. ನಿಮ್ಮ ಉಪಸ್ಥಿತಿಯನ್ನು ಅವರಿಗೆ ಸ್ವಲ್ಪ ಸಮಯ ಕೊಟ್ಟು ನೋಡಿ, ಅವರಲ್ಲಿ ಎಂತಹ ಅದ್ಭುತ ಬದಲಾವಣೆ ಬರೋದಕ್ಕೆ ಕಾರಣ ಆಗತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಮಕ್ಕಳು ಬದಲಾಗಿಬಿಟ್ಟಿದ್ದಾರೆ, ಮಕ್ಕಳು ಮೊದಲಿನಂತೆ ಇಲ್ಲ ಅಂತ ಹೇಳಿ ಅವರನ್ನು ದೂಷಿಸೋ ಬದಲು ನಾವೆಲ್ಲಿ ತಪ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅವರಿಗೆ ಸಮಯ ಕೊಡಬೇಕು, ಪ್ರೀತಿ ಕೊಡಬೇಕು. ವ್ಯಾಮೋಹ ಕೊಡಬೇಡಿ ಮಕ್ಕಳಿಗೆ ಪ್ರೀತಿ ಕೊಡಿ. ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ, ಅವರ ಜೊತೆ ಮಾತಾಡಿ, ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳಿ ಸಮಯ ಕೊಟ್ಟರೆ ಎಲ್ಲದೂ ಸರಿ ಹೋಗುತ್ತೆ. ಮಕ್ಕಳು ಖಂಡಿತ ಬದಲಾಗಿಲ್ಲ. ಹೊರಗಿನ ಜಗತ್ತು ಬದಲಾಗಿದೆ, ವಾತಾವರಣ ಬದಲಾಗಿದೆ, ಪ್ರಪಂಚ ಬದಲಾಗಿದೆ.
ಹಾಗಾಗಿ ಮಕ್ಕಳಿಗೋಸ್ಕರ ನಾವು ಸ್ವಲ್ಪ ಸಮಯ, ಪ್ರೀತಿ ಇದನ್ನು ಕೊಟ್ಟರೆ ಸಾಕು, ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಈ ಮಾತು ನಿಮಗೆ ಸರಿ ಅನಿಸಿದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.